ಅಮ್ಮ ದೇವಿ ದುರ್ಗಮ್ಮ ಎಲ್ಲ ಸರಿ ಹೋಗುತ್ತೆ ಕಣದೇವಿ. ಮಾವ ಮದುವೆ ವಿಚಾರದಲ್ಲಿ ಹಾಗಂದ್ರು ಅಂತ ನೀನ್ ಮಾತ್ರ ನಿರ್ಧಾರ ಬದಲಾಯಿಸ್ಬೇಡ. ಈ ಹೊತ್ತಲ್ಲ ಮಾತು ಬೇಕಾ ಸುಚೇಂದ್ರ? ಹಾಗಲ್ಲ ಕಣದೇವಿ, ನೀನ್ ಬೇಗನೆ ಧೈರ್ಯ ಗೆಡ್ತೀಯ ಅಂತ ಹಾಗಂದೆ ಅಷ್ಟೇ ಕಣೆ. ಹೇಗಿದ್ದಾಳೆ ಪಾರ್ವತಿ? ಟ್ರೀಟ್ಮೆಂಟಿಗೆ ಪಾರ್ವತಿಯವರು ಸ್ಪಂದಿಸ್ತಿಲ್ಲ. ಅಂದ್ರೆ ನೋಡಿ, ನೀವು ಸ್ವಲ್ಪ ಸಮಾಧಾನ ತಗೊಳ್ಳಿ. ಅಮ್ಮಗೆ ಏನಾಯ್ತು ಡಾಕ್ಟ್ರೆ? ತಲೆಗೆ ಬಲವಾಗಿ ಏಟ್ ಬಿದ್ದಿದೆ. ಯಾವ ಮೆಡಿಸಿನು ವರ್ಕ್ ಮಾಡ್ತಾ ಇಲ್ಲ. ಪಾರ್ವತಿಯವರು ಉಳಿಯೋದು ಅನುಮಾನ. ಇನ್ನು ಯಾವ ಅಮ್ಮನವರು ಪಾರ್ವತಕ್ಕನ್ನ ಕಾಪಾಡೋದಕ್ಕಾಗೋದಿಲ್ಲ. ಅಂತೂ ದೇವಿ ಮದುವೆ ಮುರಿದು ಬಿತ್ತು. ಡಾಕ್ಟರ್ಗೆಲ್ಲ ವಿವರಿಸಿದ್ಯಾ ತಾನೆ? ಅವನು ಅವನ ಕೆಲಸನ ಸರಿಯಾಗಿ ಮಾಡಿದ್ರೆ ಮಾತ್ರ ಮುರಿದು ಬಿತ್ತು ಅಂತ ಬೀಗು. ಆ ಡಾಕ್ಟರ್ಗೆ ನಾನು ಯಮದೂತ ಅಂತ ಕರಿತೀನಿ. ಈಗಾಗಲೇ 13 ಜನಗಳನ್ನ ಇದೇ ತರ ಮೇಲೆ ಪಾರ್ಸಲ್ ಮಾಡಿಬಿಟ್ಟಿದ್ದಾನೆ. ಯಾರಿಗೂ ಅನುಮಾನ ಬರೋದಿಲ್ಲ. ಆಗ ಸಾಯಿಸ್ತಾನೆ ಇದ್ದಾನೆ ಅವನು. ಕೊಟ್ಟಿರೋ ದುಡ್ಡಿಗಂತೂ ಮೋಸನೇ ಇಲ್ಲ. ಪಾರ್ವತಕ್ಕನಿಗೆ ವಿಪರೀತವಾಗಿ ಹೆಚ್ಚಿನ ಅನಿಸ್ತೇಷನ್ ಕೊಟ್ಟು ಸಾಯಿಸ್ತಾನೆ. ಮೆದುಳು ಕೆಲಸ ಮಾಡದೆ ಇರೋ ತರ ಮಾಡ್ತಾನೆ. ಅಲ್ಲಿಗೆ ನಮ್ಮ ಪಾರ್ವತಕ್ಕ ಸತ್ತು ಲೆಕ್ಕ. ನಮ್ಮ ಪಾರ್ವತಕ್ಕ ಸತ್ತಾದ್ರೆ ದೇವಿಗೆ ಯಾರ್ದನಿ ದಿಕ್ಕು? ಸಾಕಲ್ವ ಹಾರ ಪಾರ್ವತಕ್ಕನಿಗೆ? ಹೆಣ ಎದ್ದು ಹಾರ ನೋಡುತ್ತೇನೆ ದಡ್ಡ. ಸಂತೋಷಕ್ಕೆ ಬುದ್ಧಿನೇ ಕೆಟ್ಟೋಗ್ಬಿಟ್ಟದೆ ದಣಿ. ಬನ್ನಿದಣಿ, ಆಸ್ಪತ್ರೆಗೆ ಹೋಗೋಣ. ಹಾರದ ಸಮೇತ ಹೋದ್ರೆ ಅನುಮಾನ ಬರುತ್ತೆ. ಆಸೆಯಿಂದ ತಂದಿದ್ದೆ ದಣಿ. ದೇವಿ ಮದುವೆ ನಿಂತಿದೆ, ಅದಕ್ಕಿಂತ ಹೆಚ್ಚಿನ ಸಂತೋಷ ಆಗ್ತಿದೆ. ಪಾರ್ವತಕ್ಕನ ಬಾಡಿ ಆಸ್ಪತ್ರೆಯಿಂದ ಮನೆಗೆ ಹೋಗೋದ್ರೊಳಗೆ 6 ಬುಟ್ಟಿ ಹೂ ಬರೋ ತರ ವ್ಯವಸ್ಥೆ ಮಾಡ್ತೀನಿ. ಸದ್ಯಕ್ಕೆ ಈಗ ಪಾರ್ವತಕ್ಕನಿಗೆ ಒಂದು ಸಣ್ಣ ಮಟ್ಟದಲ್ಲಿ ಸಂತಾಪನ ಸೂಚಿಸ್ಬರೋಣ. ಬನ್ನಿದಣಿ. ತುಂಬಾ ಚಾಲಾಕಿ ನೀನು. ಕೊನೆಗೂ ನನ್ನನ್ನು ತೊಂದರೆಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿಯಲ್ಲ. ನಾನಲ್ಲ ನಿನ್ನ ತೊಂದರೆಗೆ ಸಿಕ್ಕಾಕ್ಸಿರೋದು, ನೀನೇ. ಅದ್ರಲ್ಲಿ ಅನುಮಾನನೇ ಇಲ್ಲ. ದೊಡ್ಡದಾಗ ಮುಹೂರ್ತ ಇಟ್ಕೊಟ್ಟಿಯಲ್ಲ, ಏನಂದೆ ಅವತ್ತು? ಏನೇ ತೊಂದರೆಗಳು ಬಂದ್ರು ಅದ್ರ ಮಧ್ಯೆ ನಿನ್ ಮದ್ವೆ ನಡೆಯುತ್ತೆ ಅಂದಿದ್ದೆ ಅಲ್ವಾ? ಅಮ್ಮ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಡಾಕ್ಟರ್ ಉಳಿಯೋದೇ ಅನುಮಾನ ಅಂದಿದ್ದಾರೆ. ಬೇಕಾ ನೀ ನನಗೆ? ನಂಬೇಕಾ ನಾನು ನಿನ್ನ? ಒಳ್ಳೆ ಕಾರ್ಯಕ್ಕೆ 108 ವಿಘ್ನಗಳು ಎದುರಾಗುತ್ತೆ. ಗ್ರಾಚಾರಕ್ಕೆ ಪ್ರತಿ ಸತಿ ನಾನು ಅಥವಾ ನಮ್ಮಮ್ಮ ಸಿಕ್ಕಾಕೋತಾನೆ ಇರ್ತೀವಿ. ನೀನು ನಾನಿದ್ದೀನಿ ಮಗಳೇ ಅಂತ ಸುಳ್ಳು ಹೇಳ್ತಾನೆ ಇರು. ನಾನಿಟ್ಟು ಮುಹೂರ್ತದಲ್ಲಿ ನಿನ್ ಮದುವೆ ಆಗೋದು. ನಿನಗ್ ವಿಶ್ವಾಸ ಇಲ್ಲ ಅಷ್ಟೇ. ಯಾರೋ ಮಾಡಿದ್ದನ್ನ ನನ್ ತಲೆ ಕಟ್ತಿದ್ಯಲ್ಲ, ನನ್ನನ್ನು ಅನುಮಾನಿಸೋದು ತಪ್ಪಾಗುತ್ತೆ. ತಪ್ಪಾಗಿದ್ದು ನನ್ನಿಂದ ಅಲ್ಲ, ನಿನ್ನಿಂದ. ನಿನ್ ಕೈಲಿ ಆಗಲ್ಲ ಅಂದ್ಮೇಲೆ ಯಾಕೆ ಮಾತ್ಕೊಡ್ಬೇಕಿತ್ತು? ನೋಡು, ನನಗ್ ನಮ್ಮಮ್ಮ ಬೇಕು. ಒಂದನ್ ಕೊಟ್ಟು ಇನ್ನೊಂದನ್ನ ಕಿತ್ಕೊಳ್ಳೋದು ದೇವ್ರು ಅಂತ ನನಗೆ ಗೊತ್ತಿರ್ಲಿಲ್ಲ. ಇನ್ಮೇಲೆ ನಿನ್ ಜೊತೆ ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲೇ ಇರ್ತೀನಿ.
ಕಣ್ಣೀರಾಗಿ ನಿನ್ನನ್ನು ಕೇಳ್ಕೊತಿದ್ದೀನಿ. ನಮ್ಮಮ್ಮನ ನನ್ನಿಂದ ಕಿತ್ಕೋಬೇಡ. ಈ ಮದುವೆಗಿಂತ ನನಗೆ ನಮ್ಮಮ್ಮನೇ ಮುಖ್ಯ. ಈ ಮದುವೆ ನಿಂತರೂ ಪರವಾಗಿಲ್ಲ, ನಮ್ಮಮ್ಮನ ನನ್ನ ಉಳಿಸ್ಕೊಡು ಸಾಕು. ಸಮಾಧಾನ ಮಾಡ್ಕೋ ಸದಾಶಿವ. ಎಲ್ಲಿಂದನಯ್ಯ ಸಮಾಧಾನ ಮಾಡ್ಕೊಳ್ಳೋದು? ನಮ್ಮ ದೇವಿ ಮದುವೆ ನಾಗಲಲ್ಲ, ಏನೋ ಒಂದು ದುರಂತ, ಏನೋ ಒಂದು ರಗಳೆ. ಎಲ್ಲ ನಮ್ಮ ಕೈಲಿರುತ್ತಾ ಹೇಳು? ಅವಳು ಆಡಿಸ್ದಂಗೆ ನಾವು ಆಡೋದು ಅಷ್ಟೇ. ಪಾರ್ವತಿ ಉಳಿಯೋದು 90 ಭಾಗ ಅನುಮಾನ ಅಂತಿದ್ದಾರೆ ಕಣ. 10 ಭಾಗಕ್ಕೋಸ್ಕರ ಆಸೆಯಿಂದ ಕಾಯ್ತಾ ಇದ್ದೀವಿ. ಪಾರ್ವತಿ ಉಳಿದ್ರೆ ಸಾಕಾಗಿತ್ತು. ಏನು ಬಂದರೂ ಎದುರಿಸ್ಬೇಕು ಸದಾಶಿವ. ಗಂಡ ಹೆಂಡತಿ ಮನೆ ಮಕ್ಕಳು ಇದೆಲ್ಲ ಪ್ರಾಪ್ತಿ. ಪಾರ್ವತಿಯವರಿಗೆ ಹೀಗಾಗಬಾರ್ದಾಗಿತ್ತು. ಎಲ್ಲಿಗೆ ಹೋಗಿದ್ದೀರಿ? ಈ ಹೊತ್ತಿನಲ್ಲಿ ಸಮಾಧಾನ ಹೇಳೋದ್ರಿಂದ ಸಮಾಧಾನ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪಾರ್ವತಿಯವ್ರಿಗೆ ಹೀಗಾಗಬಾರ್ದಾಗಿತ್ತು. ಎಲ್ಲ ಅಮ್ಮನವ್ರಿಗೆ ಬಿಟ್ಟಿದ್ದೀನಿ ಮಾವ. ನನಗೇನು ಮುಖ್ಯ ಅನ್ನೋಂತ ಅವಳ ಹತ್ರನೇ ಹೇಳ್ಕೊಂಡಿದ್ದೀನಿ. ಅವಳಿಗೆ ಗೊತ್ತು, ಅದರಂತೆ ನಡೆಯುತ್ತೆ ಬಿಡಿ. ಅವಳ ಇಚ್ಛೆಗೆ ನಾವು ಗುಲಾಮ್ರಷ್ಟೇ. ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ. ಪಾರ್ವತಿ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಏನಾದರೂ ಆಗ್ಬಹುದಾ ಅಂತ ವಿಚಾರಿಸಿ ನೋಡ್ತೀನಿ. ಬಾಬುಪಾಲ, ಪಾರ್ವತಿಯವರು ಸಾಯೋದು ಖಚಿತ ತಾನೆ? ಎಲ್ಲ ನೀವು ಹೇಳ್ದಂಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ಹೊಟ್ಟೆ ಪಾರ್ವತಿಯವರು ಇನ್ನೆದರಲ್ಲ, ನೀವು ಹೇಳ್ದಾಗೆ ಮಾಡ್ತೀನಿ. ಹೊರಗಡೆ ಎಲ್ಲಾದ್ರೂ ಬಾಯಿ ಬಿಟ್ರೆ ಪಾರ್ವತಿಯವ್ರ ಜೊತೆ ನಿನ್ನನ್ನು ಹೂತ್ ಹಾಕ್ಬಿಡ್ತೀನಿ. ಇಲ್ಲ, ಪಾರ್ವತಿಯವರು ತಲೆಗೆ ಪೆಟ್ಟು ಬಿದ್ದು ಬ್ಲಡ್ ಕ್ಲಾಟ್ ಆಗಿ ಹೋಗ್ಬಿಟ್ರು. ಪಾರ್ವತಿಯವರು ಸುಚೇಂದ್ರನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಪಾಪ ಪಾರ್ವತಿಯವರು. ಪ್ರೀತಿಗೆ ದ್ವೇಷಕ್ಕೆ ಕೊನೆ ಇದ್ದೇ ಇರುತ್ತೆ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸುಚೇಂದ್ರ. ಕ್ಷಮಿಸ್ಬಿಡು ನನ್ನನ್ನ. ನೀನು ಹಸೆಮಣೆಲಿ ಕೂತು ನಾನದನ್ನ ನೋಡಿ ನಿನಗೆ ಅಕ್ಷತೆ ಕಾಳು ಹಾಕಿ ಹರಿಸೋ ಭಾಗ್ಯನ ಅಮ್ಮನವ್ರು ಕಿತ್ಕೊಂಡ್ಬಿಟ್ರು. ಮದುವೆ ಆಸೆ ಬಿಟ್ಬಿಡು. ನಿನ್ನಾದೇವಿ ಮದುವೆ ಅಕ್ಷರಶಃ ಮುರಿದು ಮಣ್ಣು ಪಾಲಾಯಿತು. ಮದುವೆಗೆ ಇನ್ನು 9 ದಿವಸ ಇದೆ. ಅಷ್ಟೂ ದಿನದ ಚೀಟಿ ಹರಿದಿದ್ದೀನಿ. ಬಿಳಿ ಜುಬ್ಬ ಐರನ್ ಮಾಡಿಸಿದೀನಿ, ಹಾಗೆ 2 ಗಂಧದ ಹಾರಗಳನ್ನು ತರಿಸಿದೀನಿ. ಪಾರ್ವತಕ್ಕ ಹೋದ್ಲು ಅನ್ನೋ ಸುದ್ದಿ ಕೇಳಿದ ತಕ್ಷಣ ಹೊರಡೋದೆ. ಮದುವೆನ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ ಸಾಧ್ಯ ಬಿಟ್ರಿ. ದಣಿ, ಸದಾಶಿವ ಬರ್ತಾ ಇದ್ದಾರೆ,
ಸಾವಿನ ಸುದ್ದಿ ಹೊತ್ಕೊಂಡು. ಏನು ಮಾಡೋಕ್ಕಾಗತ್ತೆ? ವಿಯೋಗ ಅನ್ನೋದು ಯಾರನ್ನು ಬಿಟ್ಟಿಲ್ಲ. ನಮ್ಮದಲ್ಲದ್ದು ನಮ್ಮದಲ್ಲ ಅಷ್ಟೇ. ಪಾರ್ವತಿಯವರು ಬಹಳ ಚೆನ್ನಾಗಿ ಕಾಫಿ ಮಾಡ್ತಿದ್ರು. ಒಂದ್ ದಿವ್ಸಾನು ಒಣ ಅಂದೆ ಅವಳು ಕಾಫಿ ಕುಡ್ದವನೇ ಅಲ್ಲ ನಾನು. ಯಶೋಮತಿ ಇದ್ದಾಗ ನಾನು ಅದನ್ನೇ ಮಾಡಿದ್ದೆ. ಕಳ್ಕೊಂಡ ಮೇಲೆ ಇದ್ದಿದ್ರ ಬೆಲೆ ಗೊತ್ತಾಗುತ್ತೆ. ನಿನಗೆ ಬೇಸರ ಆದ್ರೆ ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರಬಹುದು ಸದಾಶಿವ. ಭೂಪಾಲಿಗೆ ಹೇಳಿದ್ದೀನಿ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಬೇಕಾದ್ರೆ ಒಂದಷ್ಟು ದಿವಸ ಹೊರಗಡೆ ಊರಿಗೆ ಹೋಗ್ಬಾ, ಮನಸ್ಸು ಸರಿ ಹೋಗುತ್ತೆ. ತಂತ್ರಿ ಎಲ್ಲ ನೋಡ್ಕೋತಾನೆ ಕಣ. ಅವನಿಗೇನು ಇಂಥ ಕಾರ್ಯಗಳು ಹೊಸದ? ಒಂದ್ 5 ನಿಮಿಷ ಕಾಯಕ್ ಆಗ್ತಿರ್ಲಿಲ್ವಾ? ನೋಡಿ ಕೇಶವನಾಥ್ರೆ, ಮನೆಯಿಂದ ಇಬ್ರು ಒಟ್ಟಿಗೆನೆ ಹೊರಟ್ವಿ. ದಾರಿಲಿ ಹೂವು ಹಣ್ಣು ತಗೋತೀನಿ ನಿಂತ್ಕೊಳ್ಳಿ ಹಿಂದೆ. ನನ್ನನ್ ಬಿಟ್ಟು ಸರ್ಸರ ಅಂತ ಹೊರಟೆ ಬಿಡದ, ದಾರಿ ಮೇಲೆ ಹೋಗೋರ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ. ಅಳಿಯ ಬರ್ತಾನೆ ಅಂದ್ರು, ಹುಡುಗಾಟಿಕೆ ಬಿಟ್ಟಿಲ್ಲ ಇವರು. ಸುಚೇಂದ್ರನೇ ವಾಸಿ ಗಂಭೀರವಾಗಿದ್ದಾನೆ. ಪಾರ್ವತಿಯವರೇ, ನೀವು ಕಾನಸಲ್ಲಯ್ಯ ಇದು, ನಾನು ಸೇಕಣೋ ಕೇಶವನಾಥ. ಹೆಂಗೆ ಕೇಶವನಾಥ ನಾವು ನಿನ್ನೆ ಆಸ್ಪತ್ರೆಯಲ್ಲಿ ಪಾರ್ವತಿ ಹಬ್ಬಾವ್ ತರ ಮಲ್ಕೊಂಡಿದ್ಲು. ಇವತ್ ನೋಡು ಚಿಗುರ್ಬಿಟ್ಟಿದ್ದಾಳೆ. ನಾಳೆಯಿಂದ ಮಿಂಚು ಜಿಂಕೆ ಮರಿ ತರ ಯಾಗಿರ್ತಾ ಇರ್ತಾಳೆ. ಸುಮ್ಮನೆ ಇರ್ತೀರಾ ನೀವು? ತಮಾಷೆ ನಾವಿದ್ದಾಗ ಸರಿ, ಭೀಕರ ಎದುರುಗೆಲ್ಲ ಅಲ್ಲ. ಕೇಶವನಾಥ, ನಾವಿಬ್ರು ಒಟ್ಟಿಗೆ ಹಿಂಗೆ ಅಂತ ಹೇಳಿದಿದ್ರೆ ಏನ್ ಚೆನ್ನಾಗಿರ್ತಿತ್ತು ಹೇಳು? ಸುಮ್ನೆ ಮಳೆ ಬಂದು ನಿಂತಂಗಿರೋದು. ಈಗ ನೋಡು ಹೆಂಗೆ ಚಮಕ್ಕು. ನಾಳೆ ದೇವಸ್ಥಾನದಲ್ಲಿ ಪೂಜೆ ಗೊತ್ತಲ್ವಾ ಕೇಶವನಾಥ್ರೆ? ಪೂಜೆ ಯಾಕೆ? ತಂತ್ರಿಗಳೇನು ಹೇಳಲೇ ಇಲ್ವಾ? ಇಲ್ಲ. ಪತ್ರಿಕೆ ಅಚ್ಚಕ್ಕೆ ಕೊಟ್ಟಿದ್ವಲ್ಲ, ಬಂದಿದೆ. ಮದ್ವೆಗಿನ 8 ದಿನ ಇರೋದು, ಒಂದೊಂದಾಗೆ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ. ನಾಳೆ ಅಮ್ಮನವ್ರ ದೇವಸ್ಥಾನದಲ್ಲಿ ಲಗ್ನ ಪತ್ರಿಕೆ ಪೂಜೆ ಮಾಡಿಸಿ, ಮೊದಲನೇ ಪತ್ರಿಕೆನ ತಾಯಿ ಪಾದಕ್ಕೆ ಹಾಕಿ 2ನೇ ದಿನ ಬೀಗ್ರು ಕೊಡೋದೇ ರೂಢಿ. ನಾಳೆ ಬಂದ್ಬಿಡಿ ಲಗ್ನ ಪತ್ರಿಕೆ ಪೂಜೆಗೆ. ಹಿಂಗ್ ತಿಂದು ಮಂಗನ್ನ ಯಾವತ್ತೂ ನೋಡೇ ಇರ್ಲಿಲ್ಲ ಅಂತ ಹೇಳ್ತಿದ್ರಿ. ನೋಡ್ಕೊಂಬಿಡಿ. ಸೋಲಿಲ್ದ ಸರ್ದಾರ ಅಂತ ಕೊಚ್ಕೋತಾ ಇದ್ರಿ. ನೋಡ್ಕೊಂಬಿಡಿ ಸೋತಿರೋ ಸರ್ದಾರನ್ನ. ಈ ತರ ಮುಖ ಹೊತ್ಕೊಂಡಿರ್ಬೇಡಿ ಕೇಶವನಾಥ್ರೆ. ನನ್ನ ಮದುವೆ ಹೊತ್ನಲ್ಲಿ ಯಾವ ತರ ಹೇಳಿ? ಈ ತರ. ಇನ್ನು 8 ದಿವಸ ಮದುವೆಗೆ ನಗ್ನಗ್ತಾ ಇರ್ಬೇಕು. ಪಾರ್ವತಿಯವರು ಆಸ್ಪತ್ರೆಯಿಂದ ಹೇಗೆ ಬಂದ್ರು ಅಂತ ಯೋಚನೆ ಮಾಡ್ತಿದ್ರ ಪಾಳೆಗಾರ್ರೆ? ನೀವು ಆಸ್ಪತ್ರೆಗೆ ಬರದೆ ಹೋಗಿದ್ದಿದ್ರೆ ನನಗೆ ನಿನ್ನ ಮೇಲೆ ಅನುಮಾನನೂ ಬರ್ತಾ ಇರಲಿಲ್ಲ. ನಿಮ್ಮ ಕೈಯಲ್ಲಿ ದುಡ್ಡು ತಿಂದ ಡಾಕ್ಟ್ರು ನನ್ನ ಕೈಯಲ್ಲಿ ಸಿಕ್ಕಾಕೋತಾನೂ ಇರಲಿಲ್ಲ. ಎದುರಿಸ್ಬಿಡುವ ಗೋಪಾಲು,
ಭಯ ಆಗುತ್ತೆ. ನೀನ್ ಹೇಳ್ದಂಗೆ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಬರಂಗಿಲ್ಲ. ನೋಡ್ ಮಿಷನ್ ಗೊತ್ತಿಲ್ಲ ಏನಂದ ಭೂಪಾಲು? ಭೂಪ ಯಾವ ಭೂಪಾಲು? ಭೂಪಾಲ ಹೇಳಲೇ, ಏನಂದ ಭೂಪಾಲು? ಹೇಳ್ತಾ ಇಲ್ಲ ಅಂದ್ರೆ ಪೊಲೀಸ್ ಪುಟ್ರಾಜನ್ ಕರೆಸೋ. ಗೊತ್ತಿಲ್ಲ? ಇದೇ ಇಂಜೆಕ್ಷನ್ ತಾನೇ ನೀನು ಕೊಡ್ಬೇಕು ಅಂತಿದ್ದು? ಕೊಡ್ತೀನಿ ಈಗ. ಬೇಡ, ಈ ಇಂಜೆಕ್ಷನ್ ಮಾತ್ರ ಕೊಡ್ಬೇಡ. ಹೇಳ್ತೀನಿ ಪಾರ್ವತಮ್ಮರ್ನ ಮುಗಿಸ್ಬಿಡು ಅಂತ ಭೂಪಾಲು ಹೇಳ್ದ. ಎಷ್ಟು ಇಂಜೆಕ್ಷನ್ ಕೊಟ್ಟೆ? ಇಲ್ಲ, ಈಗ ಕೊಡ್ಬೇಕು ಅಂತ ಇದ್ದೆ. ಪಾರ್ವತಿ ಅವರು ಹುಷಾರಾಗ್ತಾರೆ ತಾನೆ? ಇಲ್ಲ, ಬೆಳಗಿನ ಜಾವ ಅಷ್ಟೊತ್ತಿಗೆ ಹುಷಾರಾಗ್ತಾರೆ. ಪಾರ್ವತಿ ಏನಾದ್ರೂ ಎದ್ದೇಳ್ದೆ ಹೋದ್ರೆ ಶಾಶ್ವತವಾಗಿ ನೀನ್ ಮಲಗ್ಬಿಡ್ತೆ ಹೇಳಿದ್ದೀನಿ. ಇಲ್ಲ, ನಾನ್ ಸರಿ ಮಾಡ್ತೀನಿ. ಏನೋ ಹೇಳಿದ್ರಲ್ಲ ನೀವು? ಏನೋ ಹೇಳಿದ್ರಿ ಅವತ್ತು. ಏನದು? ಹಾ, ಸುಚೇಂದ್ರನ್ನ ಪಾರ್ವತಿ ಅವರು ಮಗನ್ ತರ ನೋಡ್ಕೋತಿದ್ರು ಅಂತ. ಸರಿನೇ ನೀವು ಹೇಳಿದ್ದು. ಮಗನಾಗಿ ಇವತ್ತು ನಾನು ಪಾರ್ವತಿ ಅವ್ರನ್ನ ಉಳಿಸ್ಕೊಂಡ್ಬಿಟ್ಟೆ. ಈ ಮದ್ವೆ ನಡೆಯುತ್ತೆ. ಯಶೋನತ್ರ, ನಿಮ್ಗೆ ಆಮೆ ಮೂಲದ ಕತೆ ಗೊತ್ತಿರ್ಬೇಕಲ್ಲ? ಮೊಲಾನು ಸೇಮ್ ನಿಮ್ ಹಾಗೇನೆ ಕಿಲೋಮೀಟರ್ ಗಟ್ಲೆ ಓಡ್ತಂತೆ, ಹಿಂಗ್ ತಿರುಗಿ ನೋಡ್ತಂತೆ. ನೋಡಿದ್ರೆ ಆಮೆ ಇಲ್ವೇ ಇಲ್ಲ. ಆಮೆ ನನಗ್ ಸಾಟಿನ ಅಂತ ಮೊಲ ವಿಶ್ರಾಂತಿ ತಗೊಳ್ಳೋಣ ಅಂತ ಹೋಗಿ ಮಲಗ್ಬಿಡ್ತಂತೆ. ಆಮೇಲೆ ಗೊತ್ತಲ್ಲ ಏನಾಯ್ತು? ಆಮೆ ದಡ ಮುಟ್ಟಿ ಮೊಲದ ಹತ್ರ ಬಂದು ನಡೆದಿರೋ ವಿಷಯ ಎಲ್ಲ ಹೇಳಿ ಅದ್ರ ಅಹಂಕಾರ ಭಂಗ ಮಾಡ್ತಂತೆ. ಇದ್ರ ನೀತಿ ಏನು ಗೊತ್ತಾ? ಪ್ರತಿ ಸಲನೂ ಗೆದ್ದವ್ರೆ ಗೆಲ್ಲಲ್ಲ ಅಂತ. ಅವತ್ತಿನ ಕಾಲದಲ್ಲೇ ಡಿಗ್ರಿ ಓದಿದ್ದೆ, ರಾಜ್ಯಶಾಸ್ತ್ರದಲ್ಲಿ ರ್ಯಾಂಕು ಅಂತ ಹೇಳ್ತಿದ್ರೆ ಒಂದ್ ಕ್ಯಾಲೆಂಡರ್ ಹೆಂಗ್ ಹರಿಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಒಂದೊಂದಾಗೆ ಒಂದೊಂದ್ ದಿನ ಕಳ್ದಂಗೆ ಗೆಲ್ತಿದ್ದಂಗೆ ಹರಿಬೇಕು. ವಾರದೆಲ್ಲ ಒಂದೇ ಸತಿ ಹರಿಯೋದಲ್ಲ. ದೇವಿನೇ ನನ್ನ ಹೆಂಡತಿ ಅಂತ ನಾನು ಹಣೆ ಬರದಲ್ಲಿ ಬರ್ತಿದ್ದೆ. ಅದನ್ನ ತಪ್ಸಕ್ಕೆ ಯಾವನ್ ಕೈಯಲ್ಲೂ ಸಾಧ್ಯ ಇಲ್ಲ. ಇನ್ನು 8 ದಿವಸದಲ್ಲಿ ಮದುವೆಗೆ ನೀವು ಬರಬೇಕು, ಅಕ್ಷತೆ ಕಾಳು ಹಾಕಬೇಕು, ಹರಿಸ್ಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ. ಜೊತೆಗೆ ಇದನ್ನ ಕ್ಯಾಲೆಂಡರ್ಗೆ ಅಂಟಿಸ್ಬೇಕು.